ನಾವಿಲ್ಲಿ ಯೂಟ್ಯೂಬ್ ಕ್ಲಾಸಸ್ ಓಕೆ. ಇನ್ನು ಸೆಕೆಂಡ್ ಪಿ ಯು ಸಿ ಅಂದರೆ ಯೂಟ್ಯೂಬ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ಸೆಕೆಂಡ್ ಪಿ ಯು ಸಿ ಚಾಪ್ಟರ್ ಇಲ್ಲಿ ಸೆಕೆಂಡ್ ಪಿ ಯು ಸಿ ಲಾಜಿಕ್ ಚಾಪ್ಟರ್ ಎಷ್ಟಂದ್ರೆ ಸೆಕೆಂಡ್ ಪಿ ಯು ಸಿ ಲಾಜಿಕ್ ಅಲ್ಲಿ ಚಾಪ್ಟರ್ 9 ಅಂದ್ರೆ ಭಾರತೀಯ ತರ್ಕ. ಸೆಕೆಂಡ್ ಪಿ ಯು ಸಿ ಚಾಪ್ಟರ್ 9 ಅಂದ್ರೆ ಭಾರತೀಯ ತರ್ಕಶಾಸ್ತ್ರ, ಇಂಡಿಯನ್ ಲಾಜಿಕ್. ಭಾರತೀಯ ತರ್ಕಶಾಸ್ತ್ರ, ಇಂಡಿಯನ್ ಲಾಜಿಕ್. ಭಾರತೀಯ ತರ್ಕಶಾಸ್ತ್ರ ಇದು ಚಾಪ್ಟರ್ ನೇಮ್. ಅಂದ್ರೆ ಇಂಟು ಬ್ರಾಕೆಟ್ ಅಲ್ಲಿ ನಾವನ್ನ ಏನು ಭಾರತೀಯ ತರ್ಕಶಾಸ್ತ್ರಕ್ಕೆ ಇಂಡಿಯನ್ ಲಾಜಿಕ್, INDIAN ಇಂಡಿಯನ್ ಲಾಜಿಕ್. ಓಕೆ. ಹಾಗಾದ್ರೆ ಡೇಟ್ ಬಂತು ಪ್ರಸ್ತುತ ಅಂದ್ರೆ ಡೇಟ್ ಓಕೆ. ಡೇಟ್ ಬಂತು 2/2/22. ಓಕೆ. ಹಾಗಾದ್ರೆ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಇದ್ರೆ ನಮಗೆ ಚಾಪ್ಟರ್ 9 ನಲ್ಲಿ ಭಾರತೀಯ ತರ್ಕಶಾಸ್ತ್ರ. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಎಕ್ಸಾಮಿನೇಷನ್ಗೆ ಕೇಳುವಂತ ಕ್ವೆಶ್ಚನ್ಸ್ 1 ಅಥವಾ 2 ಮಾರ್ಕ್ಸ್ ಮಾತ್ರ ಈ ಚಾಪ್ಟರ್ ಇರುತ್ತೆ. ಯಾವುದು 1 ಮಾರ್ಕ್ ಕ್ವೆಶ್ಚನ್ಸ್ ಅನ್ನ ಈ ಚಾಪ್ಟರ್ ಕೇಳ್ತಾನೆ, ಮತ್ತೊಂದು ಕ್ವೆಶ್ಚನ್ ಅದು ಕೂಡ 1 ಮಾರ್ಕಿಗೆ ಇರುತ್ತೆ. ಇಡೀ ಚಾಪ್ಟರ್ ಅಂದ್ರೆ ಅಧ್ಯಾಯ 9 ಇಂಡಿಯನ್ ಲಾಜಿಕ್ ಭಾರತೀಯ ತರ್ಕ, ಇದರಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಅಥವಾ 2 ಕ್ವೆಶ್ಚನ್ ಈ ಚಾಪ್ಟರ್ ಎಕ್ಸಾಮಿನೇಷನ್ ಕೇಳೋದು. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ನಾವು ಈ ಕಡೆ ಅಂದ್ರೆ ಕಾನ್ಸೆಪ್ಟ್ ಆಗಲೇ ಕಾರಣ ಸಿದ್ಧಾಂತ. ಈ ಟಾಪಿಕ್ ಯಾವುದು? ಕಾರಣ ಸಿದ್ಧಾಂತ. ಇದು ಕಾಸ್ ಆಫ್ ಅಂದ್ರೆ ಕಾನ್ಸೆಪ್ಟ್ ಆಫ್ ಕಾಸ್, ಕಾರಣ ಸಿದ್ಧಾಂತ ಇದು ಟಾಪಿಕ್. ಕಾರಣ ಸಿದ್ಧಾಂತ ಅಂತಕ್ಕಂಥದ್ದು ಟಾಪಿಕ್. ಹಾಗಾದ್ರೆ ಇದನ್ನ 5 ಮಾರ್ಕ್ ಕ್ವೆಶ್ಚನ್ಸ್ ಈ ಟಾಪಿಕ್ ಮೇಲೆ ಎಕ್ಸಾಮಿನೇಷನ್ ಕೇಳಲ್ಲ, 5 ಮಾರ್ಕ್ ಕ್ವೆಶ್ಚನ್ಸ್ ಗೆ ಕೇಳಲ್ಲ. ಬಟ್ ನಿಮ್ಮ ರೆಫರೆನ್ಸ್ ಈ ಚಾಪ್ಟರ್ ಇರೋದ್ರಿಂದ ನೀವು ತಿಳಿಯುವಂಥದ್ದು ಅವಶ್ಯಕವಾಗುತ್ತೆ. ಓಕೆ. ಹಾಗಾದ್ರೆ ಕಾರಣ ಸಿದ್ಧಾಂತದಲ್ಲಿ ನಮ್ಮಲ್ಲಿ ಯಾವನ್ನ ಸಬಡಿಗಳು ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳು. ಸಬಡಿಯಲ್ಲಿ ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳು. ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳು. ಓಕೆ. ಹಾಗಾದ್ರೆ ಪರೀಕ್ಷೆಯಲ್ಲಿ ಈ ಟಾಪಿಕ್ ನ ಕ್ವೆಶ್ಚನ್ ಬಂದ್ರೆ ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳು ಬರೀರಿ ಅಂತ ಕೇಳಲ್ಲ, ಬಟ್ ನಿಮ್ಮ ರೆಫರೆನ್ಸ್ಗೆ ಇದನ್ನು ತಿಳಿಯುವಂಥದ್ದು ತುಂಬಾ ಅವಶ್ಯಕವಾಗುತ್ತೆ. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಫಸ್ಟ್ ಪಾಯಿಂಟ್ಸ್ ಕಾರಣ ಮತ್ತು ಲಕ್ಷಣಗಳಲ್ಲಿ ಫಸ್ಟ್ ಪಾಯಿಂಟ್ಸ್. ಓಕೆ. ಇಲ್ಲಿ ಇದರ ಮೀನಿಂಗು ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳು ಅಂದ್ರೆ ಕಾರಣ ಯಾವ ಸ್ಥಿತಿಯಲ್ಲಿ ಬರುತ್ತೆ, ನಂತರ ಪರಿಣಾಮ ಅಂತಕ್ಕಂಥದ್ದು ಯಾವ ಸ್ಥಿತಿಯಲ್ಲಿ ಬರುತ್ತೆ. ಕಾರಣ ಎನ್ನುವಂಥದ್ದು ಮೊದಲನೇದು, ಪರಿಣಾಮ ಅಂತಕ್ಕಂಥದ್ದು ಎರಡನೇದು. ಈ ಒಂದು ನಿಯತತೆಯಲ್ಲೇ ಅಥವಾ ಕ್ರಮಾನುಗತಿಯಲ್ಲೇ ಇರುತ್ತೆ. ಕಾರಣ ಅಂತಕ್ಕಂಥದ್ದು ಪೂರ್ವಾಂಗ, ಪರಿಣಾಮ ಅಂತಕ್ಕಂಥದ್ದು ಉತ್ತರಾಂಗ. ಇನ್ನು ಈ ಕಡೆ ಕಾರಣ ಅಂತಕ್ಕಂಥದ್ದು ಪೂರ್ವಭಾವಿ ಸ್ಥಿತಿಯಲ್ಲಿ ಇರುತ್ತೆ, ಅಂದ್ರೆ ನಿಯತವಾದದ್ದು, ಅಂದ್ರೆ ಅಂಡರ್ಸ್ಟುಡ್. ಅದು ಏನಂತೆ ಮಸ್ಟ್ ಅನ್ಸ್ಟು. ಕಾರಣ ಅಂತಕ್ಕಂಥದ್ದು ಮೊದಲನೇ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಪರಿಣಾಮ ಅಂತಕ್ಕಂಥದ್ದು ನಂತರದ ಉಪಾಧಿ. ಹಾಗಾದ್ರೆ ಫಸ್ಟ್ ಪಾಯಿಂಟ್ಸ್ ಕಾರಣ ಎಂಬುದು, ಫಸ್ಟ್ ಪಾಯಿಂಟ್ಸ್ ಏನು? ಕಾರಣ ಎಂಬುದು ನಾವಿಲ್ಲಿ ಕಾರ್ಯದ ಪೂರ್ವವೃತ್ತಿ. ಇಲ್ಲಿ ಕಾರಣ ಮತ್ತು ಕಾರ್ಯ ಇದೆ. ಈ ಕಾರಣ ಅಂತಕ್ಕಂಥದ್ದು ಕಾರ್ಯಕ್ಕಿಂತ ಮೊದಲು ಬರ್ತಕ್ಕಂಥದ್ದು, ಇದು ನಿಯತವಾದದ್ದು. ಈ ಒಂದು ಕ್ರಮಾನುಗತಿಯಲ್ಲೇ ಕಾರಣ ಮತ್ತು ಪರಿಣಾಮಗಳು ಸಂಭವಿಸುವಂಥದ್ದು. ಹಾಗಾದ್ರೆ ಕಾರಣ ಎಂಬುದು ಕಾರ್ಯದ ಪೂರ್ವವೃತ್ತಿ. ಕಾರಣ ಅಂತಕ್ಕಂಥದ್ದು ಕಾರ್ಯಕ್ಕಿಂತ ಮೊದಲೇ ಬರ್ತಕ್ಕಂಥದ್ದು.
ಇದು ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ ಕಾರಣ ಎಂಬ ಘಟನೆ ಕಾರ್ಯಕ್ಕಿಂತ ಮೊದಲು ಸಂಭವಿಸುತ್ತದೆ. ಏನಿಲ್ಲಿ ಕಾರಣ ಎಂಬ ಘಟನೆ ಇದೆಯಲ್ಲ, ಆ ಕಾರಣ ಎಂಬ ಘಟನೆ ಕಾರ್ಯಕ್ಕಿಂತ ಮೊದಲು ಸಂಭವಿಸುತ್ತದೆ. ಇದು ಫಸ್ಟ್ ಪಾಯಿಂಟ್ಸ್ ಅಲ್ಲಿ ಅದರ ಮ್ಯಾಟರ್. ಕಾರಣ ಎಂಬ ಘಟನೆ, ಕಾರಣ ಎಂಬ ಘಟನೆ ಕಾರ್ಯಕ್ಕಿಂತ ಪೂರ್ವದಲ್ಲಿ ಬಂದಿರುತ್ತದೆ ಅಥವಾ ಸಂಭವಿಸುತ್ತದೆ. ಕಾರಣ ಎಂಬ ಘಟನೆ ಕಾರ್ಯಕ್ಕಿಂತ ಮೊದಲು ಸಂಭವಿಸುತ್ತದೆ. ಓಕೆ, ಇದು ಫಸ್ಟ್ ಪಾಯಿಂಟ್ಸ್. ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳಲ್ಲಿ ಇದು ಫಸ್ಟ್ ಪಾಯಿಂಟ್ಸ್. ಇನ್ನು ಸೆಕೆಂಡ್ ಪಾಯಿಂಟ್ಸ್, ಈ ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳಲ್ಲಿ ಸೆಕೆಂಡ್ ಪಾಯಿಂಟ್ಸ್ ಹಾಗಾದ್ರೆ ನೋಡಿ. ಇನ್ನು ಕಾರಣ ಕಾರ್ಯದ ನಿಯತವಾದ ಪೂರ್ವವೃತ್ತಿ. ಸೆಕೆಂಡ್ ಪಾಯಿಂಟ್ಸ್ ಕಾರಣವು ಕಮಾಸ್ ಕಾರ್ಯದ ನಿಯತವಾದ ಪೂರ್ವವೃತ್ತಿ. ಓಕೆ, ಏನಿದೆ ಮೀನಿಂಗು? ಈ ಕಾರಣ ಅಂತಕ್ಕಂಥದ್ದು ಕಾರ್ಯಕ್ಕಿಂತ ಮೊದಲು ಇರ್ತಕ್ಕಂಥ ಒಂದು ಉಪಾಧಿ. ಯಾವುದು? ಕಾರಣ. ಇದರ ಮೀನಿಂಗು ಕಾರಣ ಅಂತಕ್ಕಂಥದ್ದು ಕಾರ್ಯಕ್ಕಿಂತ ಮೊದಲು ಇರತಕ್ಕಂಥ ಒಂದು ಉಪಾಧಿ ಅಥವಾ ಕಾರಣವು ಕಾರ್ಯಕ್ಕಿಂತ ಮೊದಲು ಸಂಭವಿಸುವ ಘಟನೆ. ಹಾಗಾದ್ರೆ ಇಲ್ಲಿ ಈ ಸೆಕೆಂಡ್ ಪಾಯಿಂಟ್ಸ್ ಕಂಟಿನ್ಯೂಷನ್. ಹಾಗಾದ್ರೆ ಇದು ಕಾರ್ಯ ಕಾರಣ ಸಂಬಂಧವನ್ನ ಸೂಚಿಸುತ್ತದೆ. ಸೆಕೆಂಡ್ ಪಾಯಿಂಟ್ಸ್ ಅಲ್ಲೇ ಇದು ಕಾರ್ಯ ಕಾರಣ ಸಂಬಂಧವನ್ನ ಸೂಚಿಸುತ್ತದೆ. ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ಕಾರ್ಯ ಕಾರಣ ಸಂಬಂಧವನ್ನ ಸೂಚಿಸುತ್ತದೆ. ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ಅದು ಕಂಟಿನ್ಯೂಷನ್. ಇಲ್ಲಿ ಕಾರ್ಯ ಕಾರಣ ಸಂಬಂಧವನ್ನು ಸೂಚಿಸುತ್ತದೆ. ಓಕೆ, ಇನ್ನು ಈ ಕಾರಣ ಮತ್ತು ಪರಿಣಾಮದ ಲಕ್ಷಣದಲ್ಲಿ ಥರ್ಡ್ ಪಾಯಿಂಟ್ಸ್ ಕಾರ್ಯಕಾರಣ ಸಂಬಂಧವನ್ನ ಸೂಚಿಸುತ್ತದೆ. ಓಕೆ, ಇನ್ನು ಥರ್ಡ್ ಪಾಯಿಂಟ್ಸ್ ಅಲ್ಲಿ ಹಾಗಾದ್ರೆ ಥರ್ಡ್ ಪಾಯಿಂಟ್ಸ್ ಅಲ್ಲಿ ಇಲ್ಲಿ ಕಾರ್ಯ ಥರ್ಡ್ ಪಾಯಿಂಟ್ಸ್ ಅಲ್ಲಿ ಕಾರಣ ಎಂಬುದು ಆಕಸ್ಮಿಕವಲ್ಲದ ಪೂರ್ವವೃತ್ತಿ. ಥರ್ಡ್ ಪಾಯಿಂಟ್ಸ್ ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳಲ್ಲಿ ಥರ್ಡ್ ಪಾಯಿಂಟ್ಸ್ ಕಾರಣ ಎಂಬುದು ಆಕಸ್ಮಿಕವಲ್ಲದ ಪೂರ್ವವೃತ್ತಿ. ಹಾಗಾದ್ರೆ ಇನ್ನ ಮೀನಿಂಗ್ ಏನಿಲ್ಲಿ? ಕಾರಣ ಎಂಬುದು ಆಕಸ್ಮಿಕವಲ್ಲದ ಪೂರ್ವವೃತ್ತಿ. ಇದು ಥರ್ಡ್ ಪಾಯಿಂಟ್ಸ್. ಇದು ಮೀನಿಂಗ್ ಏನು? ಇದು ತಾತ್ಪರ್ಯ. ಇದರಿಂದ ಮೀನಿಂಗ್ ಕಾರಣ ಅಂತಕ್ಕಂಥದ್ದೇನು? ಆಕಸ್ಮಿಕವಲ್ಲದ ಪೂರ್ವವೃತ್ತಿ. ಅಂದ್ರೆ ನಾವು ಕಾರಣವನ್ನ ಕಾರ್ಯಕ್ಕಿಂತ ಮೊದಲು ನಾವು ಅದು ಉಂಟಾಗೋದ್ರಿಂದ ಇದು ಆಕಸ್ಮಿಕವಾದಂತಹ, ಅಂದ್ರೆ ಇದರ ಅರ್ಥ ನಿಶ್ಚಿತವಾದಂತಹ, ನಿರ್ದಿಷ್ಟವಾದಂತಹ, ಖಚಿತವಾದಂತಹ ಒಂದು ಸ್ಥಿತಿಯಾಗಿರುತ್ತೆ. ಯಾವುದು? ಕಾರಣ. ಕಾರಣ ಎಂಬುದು ಆಕಸ್ಮಿಕವಲ್ಲದ ಪೂರ್ವ ಸ್ಥಿತಿ. ಕಾರಣ ಅಂತಕ್ಕಂಥದ್ದು ಆಕಸ್ಮಿಕವಲ್ಲದ ಪೂರ್ವ ವೃತ್ತಿಯಾಗಿರುತ್ತದೆ. ಪೂರ್ವವೃತ್ತಿ. ಓಕೆ, ಹಾಗಾದ್ರೆ ಮೀನಿಂಗು ಈ ಕಾರಣ ಅಂತಕ್ಕಂಥದ್ದು ಇದೆಯಲ್ಲ, ಈ ಕಾರಣ ಎನ್ನುವಂಥದ್ದು ಈ ಕಾರ್ಯಕ್ಕಿಂತ ಮೊದಲು ಸಂಭವಿಸುವಂತಹ, ಅಂದ್ರೆ ಆಕಸ್ಮಿಕವಲ್ಲದಂತಹ ಒಂದು ಉಪಾಧಿ, ಅದನ್ನೇ ನಾವು ಕಾರಣ ಅಂತ ಕರಿತೀವಿ. ಹಾಗಾದ್ರೆ ಕಾರಣ ಅಂದ್ರೆ ಆಕಸ್ಮಿಕವಲ್ಲದ, ಅಂದ್ರೆ ಇದು ನಿಶ್ಚಿತವಾದದ್ದು, ನಿರ್ದಿಷ್ಟವಾದದ್ದು, ಖಚಿತವಾದದ್ದು. ಇದು ಆಕಸ್ಮಿಕವಲ್ಲದಂತಹ ಒಂದು ಪೂರ್ವವಾದ ಸ್ಥಿತಿಯಲ್ಲಿ ಇರುತ್ತೆ. ಇನ್ನು ಫೋರ್ತ್, ನಾಲ್ಕನೇದು ಕಾರಣ ಮತ್ತು ಪರಿಣಾಮಗಳಲ್ಲ, ಪರಿಣಾಮಗಳ ಲಕ್ಷಣದಲ್ಲಿ ನಾಲ್ಕನೇದು ಈ ಕಡೆ ಕಾರ್ಯ ಯಾವಾಗಲೂ ಕಾರಣದ ನಂತರ ಉಂಟಾಗುತ್ತದೆ. ಕಾರ್ಯ ಅಥವಾ ಪರಿಣಾಮ
ಬರುತ್ತೆ? ಕಾರಣದ ನಂತರ ಕಾರ್ಯ ಅಂತಕ್ಕಂಥದ್ದು ಅಥವಾ ಪರಿಣಾಮ ಅಂತಕ್ಕಂಥದ್ದು ಸಂಭವಿಸುತ್ತದೆ. ಇದು ನಾಲ್ಕನೇ ಲಕ್ಷಣ. ಕಾರ್ಯ ಎಂಬುದು ಪರಿಣಾಮದ ನಂತರ ಉಂಟಾಗುತ್ತದೆ. ಓಕೆ, ಓಕೆ. ಇನ್ನು ಇವುಗಳನ್ನ ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳು ನಿರೂಪಿಸಿರಿ ಅದರ ಕ್ವಶನ್ ಕೇಳಲ್ಲ. ಬಟ್ ನಾಲ್ಕು ಪಾಯಿಂಟ್ಸ್ ಅನ್ನ ನಾವು ಸಂಕ್ಷಿಪ್ತವಾಗಿ ಕಾರಣ ಮತ್ತು ಪರಿಣಾಮಗಳ ಲಕ್ಷಣಗಳು ಈ ಟಾಪಿಕ್ ಅಲ್ಲಿ ಸಂಕ್ಷಿಪ್ತವಾಗಿ 4 ಪಾಯಿಂಟ್ಸ್ ಅನ್ನ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಇದೇ ಟಾಪಿಕ್ ಅಲ್ಲಿ ಅವರಲ್ಲಿ ಕಾರಣ ಸಿದ್ಧಾಂತ ಏನಿದೆಯೋ ಅಂದ್ರೆ ಕಾನ್ಸೆಪ್ಟ್ ಆಫ್ ಕಾಸ್, ಈ ಕಾರಣ ಸಿದ್ಧಾಂತದಲ್ಲಿ ನಾವು ನೆಕ್ಸ್ಟ್ ಸಬ್ಜೆಕ್ಟ್ ಅಂದ್ರೆ ಭಾರತೀಯ ತರ್ಕ ಪರಂಪರೆಯಲ್ಲಿ ಕಾರಣ ತತ್ವದ ವರ್ಗೀಕರಣ. ಕಾರಣ ಸಿದ್ಧಾಂತದಲ್ಲಿ ನೆಕ್ಸ್ಟ್ ಟಾಪಿಕ್ ಯಾವುದು? ಭಾರತೀಯ ತರ್ಕ ಪರಂಪರೆಯಲ್ಲಿ ಭಾರತೀಯ ತರ್ಕ ಪರಂಪರೆಯಲ್ಲಿ ಕಾರಣ ತತ್ವಗಳು ಎಷ್ಟು? ಕಾರಣ ತತ್ವಗಳು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಕಾರಣ ತತ್ವಗಳು ಎಷ್ಟು? ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಹಾಗಾದ್ರೆ ಆ ಮೂರು ಭಾಗಗಳು ಯಾವ್ಯಾವು? ಫಸ್ಟ್ ಒನ್ ಸಮವಾಯಿ ಕಾರಣ. ಸಮವಾಯಿ ಕಾರಣ. ಸೆಕೆಂಡ್ ಒನ್ ಅಸಮವಾಯಿ ಕಾರಣ. ಇನ್ನು ಥರ್ಡ್ ಒನ್ ನಿಮಿತ್ತ ಕಾರಣ. ಓಕೆ, ಹಾಗಾದ್ರೆ ಎಕ್ಸಾಮಿನೇಷನ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ಇಂಡಿಯನ್ ಲಾಜಿಕ್ ಅಲ್ಲಿ ಕೇಳುವಂತ ಕ್ವಶನ್ಸ್ ಅಂದ್ರೆ ನಾನು ಹೇಳಿದ್ವಲ್ಲ 2 ಮಾರ್ಕಿಂಗ್ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಬಂದೋಯ್ತು. ಯಾವುದು 1 ಮಾರ್ಕ್ ಕ್ವಶನ್ಸ್ ಕೇಳಬಹುದು. ಯಾಕೆ? ಸಮವಾಯಿ ಕಾರಣ ಎಂದರೇನು? 1 ಮಾರ್ಕ್ ಕ್ವಶನ್ಸ್ಗೆ ಸಮವಾಯಿ ಕಾರಣ ಎಂದರೇನು ಅಂತ ಕೇಳಬಹುದು. ಅಥವಾ ಈ ಕ್ವಶನ್ ಅನ್ನು ಬಿಟ್ಟರೆ ಅಸಮವಾಯಿ ಕಾರಣ ಎಂದರೇನು ಅಂತ ಕೇಳಬಹುದು. ಓಕೆ, ಇಲ್ಲಿ ನಿಮಿತ್ತ ಕಾರಣ ಇದು ಅರಿಸ್ಟಾಟಲರ ಕಾರಣ ತತ್ವದಲ್ಲೇ ಬರುತ್ತೆ. ಇದನ್ನೇನು ನಾವು ಕೇಳುವಂತ ಅವಶ್ಯಕತೆ ಕೇಳಿದ್ರೆ ಎಲ್ಲಕ್ಕೂ ಮ್ಯಾಟರ್ ಒಂದೇ ಆಗಿರುತ್ತೆ. ಇಲ್ಲಿ ಸಮವಾಯಿ ಕಾರಣ, ಇದಕ್ಕೆ ಬಾರ್ ಮತ್ತೊಂದು ಹೆಸರು ಉಪಾದಾನ ಕಾರಣ ಅಂತ ಕರಿತೀವಿ. ಉಪಾದಾನ ಕಾರಣ. ಓಕೆ, ಹಾಗಾದ್ರೆ ನೋಡಿ ಈ ಮೂರು ಎಲ್ಲಿ ಬರ್ತಾವಪ್ಪ ಅಂದ್ರೆ ಕಾರಣ ತತ್ವದಲ್ಲಿ ಅರಿಸ್ಟಾಟಲರ ದೃಷ್ಟಿಯಲ್ಲಿ ಕಾರಣ ತತ್ವ ಆ ಟಾಪಿಕ್ ಅಲ್ಲೇ ಈ ಮೂರು ಬರ್ತವೆ. ಹೆಸರುಗಳು ಚೇಂಜ್. ಭಾರತೀಯ ತರ್ಕ ಪರಂಪರೆಯ ಪ್ರಕಾರ ಕಾರಣ ತತ್ವಗಳನ್ನ ನಾವಿಲ್ಲಿ ಸಮವಾಯಿ ಕಾರಣ, ಅಸಮವಾಯಿ ಕಾರಣ, ನಿಮಿತ್ತ ಕಾರಣ ಎಂಬುದಾಗಿ ನಾವಿಲ್ಲಿ ಹೆಸರಿಸ್ತೀವಿ. ಬಟ್ ಇದೇ ಮ್ಯಾಟರ್ ಅನ್ನ ಇದೇ ಒಂದು ಡೆಫಿನೇಷನ್ಸ್ ಏನಿದೆಯೋ ಇದೇ ಎಕ್ಸ್ಪ್ಲನೇಷನ್ ಅನ್ನ ಅವನು ಎಲ್ಲಿ ಕೇಳ್ತಾನೆ? ಅರಿಸ್ಟಾಟಲರ ದೃಷ್ಟಿಯಲ್ಲಿ ಕಾರಣ ತತ್ವದಲ್ಲೇ ಬರುವಂಥದ್ದು ಸೇಮ್ ಮ್ಯಾಟರ್. ಹಾಗಾದ್ರೆ ಇಲ್ಲಿ ಸಮವಾಯಿ ಕಾರಣ ಅಂದ್ರೆ ಏನು? 1 ಮಾರ್ಕ್ ಕ್ವಶನ್ಸ್ ಅಂದ್ರೆ ಒಂದು ವಸ್ತುವು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆಯೋ, ಯಾವುದರಿಂದ ತಯಾರಿಸಲ್ಪಟ್ಟಿರುತ್ತದೆಯೋ, ನಿರ್ಮಿಸಲ್ಪಟ್ಟಿರುತ್ತದೆಯೋ ಅದನ್ನ ಮ್ಯಾನುಫ್ಯಾಕ್ಚರ್, ಅದನ್ನ ನಾವು ಸಮವಾಯಿ ಕಾರಣ ಎಂದು ಹೆಸರು. ಹಾಗಾದ್ರೆ ಉದಾಹರಣೆ ಮಡಕೆಯನ್ನು ತೆಗೆದುಕೊಂಡ್ರೆ ಮಡಕೆ ಎಂಬುದು ಯಾವುದರಿಂದ ಸೃಷ್ಟಿಸಲ್ಪಟ್ಟಿರುತ್ತೆ? ಮಡಕೆ ಎಂಬುದು ಮಣ್ಣು ಅಂತಕ್ಕಂಥದ್ದು ಇಲ್ಲಿ ಸಮವಾಯಿ ಕಾರಣ ಆಗುತ್ತೆ. ಯಾವುದಲ್ಲಿ ಸಮವಾಯಿ ಕಾರಣಕ್ಕೆ ಮಡಕೆ. ಈ ಮಡಕೆಯಲ್ಲಿ ನಾವು ಯಾವುದನ್ನ ಮಣ್ಣು, ಇದು ಸಮವಾಯಿ ಕಾರಣ. ಮಡಕೆಯಲ್ಲಿ ಮಣ್ಣು ಅಂತಕ್ಕಂಥದ್ದು ಸಮವಾಯಿ ಕಾರಣ. ಇನ್ನು ಬಟ್ಟೆಯಲ್ಲಿ
ಅದೇ ರೀತಿಯಾಗಿ ಕಂಚಿನ ಪ್ರತಿಮೆ, ಅಲ್ಲಿ ಕಂಚು ಅಂತಕ್ಕಂಥದ್ದಿದೆಯಲ್ಲ ಅದು ಸಮವಾಯಿ ಕಾರಣ ಆಗುತ್ತೆ. ಇನ್ನು ಮರದ ಕುರ್ಚಿ, ಅಲ್ಲಿ ಮರ ಅಂತಕ್ಕಂಥದ್ದು ಏನಂತೆ ಅದು ಸಮವಾಯಿ ಕಾರಣ. ಓಕೆ, ಈ ರೀತಿಯಾಗಿ ಮುಂತಾದವುಗಳು. ಇನ್ನು ಅಸಮವಾಯಿ ಕಾರಣ ಅಂದ್ರೆ ಏನು? ಒಂದು ಮಾತಿಗೆ ಇದನ್ನಾದ್ರೂ ಕೇಳ್ಬೋದು ಅಥವಾ ಇದನ್ನಾದ್ರೂ ಕೇಳ್ಬೋದು. ಹಾಗಾದ್ರೆ ಅಸಮವಾಯಿ ಕಾರಣ ಅಂದ್ರೆ ಒಂದು ಸೃಷ್ಟಿಸಲ್ಪಟ್ಟಂತಹ ವಸ್ತುವಿಗೆ ಯಾವ ರೂಪವನ್ನ ಅಂದ್ರೆ ಯಾವ ಮಾದರಿ, ಶೇಪ್ ಅಂದ್ರೆ ಮಾದರಿ ಅಂದ್ರೆ ಮಾಡೆಲ್, ಅಥವಾ ಯಾವ ಆಕಾರವನ್ನ ಅಂದ್ರೆ ಯಾವ ಒಂದು ಫಾರ್ಮೆಟ್ ಅನ್ನ ಕೊಡಲಾಗುತ್ತದೆಯೋ ಅದು ಅಸಮವಾಯಿ ಕಾರಣ. ಅಸಮವಾಯಿ ಕಾರಣ ಅಂದ್ರೆ ಸೃಷ್ಟಿಸಲ್ಪಟ್ಟಂತಹ ವಸ್ತುವಿಗೆ ಯಾವ ಮಾದರಿಯನ್ನ ಅಥವಾ ಯಾವ ವಿನ್ಯಾಸ, ಯಾವ ರೂಪ ಫಾರ್ಮೆಟ್, ಯಾವ ಆಕಾರ ಶೇಪ್ ಕೊಡಲಾಗುತ್ತದೆಯೋ ಅದು ಅಸಮವಾಯಿ ಕಾರಣ. ಹಾಗಾದ್ರೆ ಯಾವುಗಳು? ಉದ್ದನೆಯ ಸೊಂಡಿಲು, ದಪ್ಪದಾದ ಹೊಟ್ಟೆ, ಅಗಲವಾದ ಕಿವಿಗಳು ಅಂದ್ರೆ ಗಣೇಶ. ಅದೇ ರೀತಿ ಗೌರಿ, ಶಿವ, ಪಾರ್ವತಿ ಮೊದಲಾದವು. ಗಣೇಶ ಕಾಮಸ್ ಗೌರಿ ಕಾಮಸ್ ಶಿವ ಪಾರ್ವತಿ ಇತ್ಯಾದಿ. ಶಿವ ಪಾರ್ವತಿ ಮುಂತಾದವುಗಳು ಅಥವಾ ಇತ್ಯಾದಿ. ಓಕೆ, ಇನ್ನು ಲಾಸ್ಟ್ ಒನ್ ಈ ಕಾರಣದಲ್ಲಿ ನಿಮಿತ್ತ ಕಾರಣ, ಎಫಿಸಿಯೆಂಟ್ ಕಾಸ್. ಹಾಗಾದ್ರೆ ನಿಮಿತ್ತ ಕಾರಣ ಅಂದ್ರೆ ಏನು ಅಂತ ಡೆಫಿನೇಷನ್ ಅಂದ್ರೆ ಒಂದು ವಸ್ತುವನ್ನ ಸೃಷ್ಟಿಸುವಲ್ಲಿ ಅಥವಾ ವಸ್ತುವಿನ ಸೃಷ್ಟಿಯಲ್ಲಿ ಯಾರು ಕಾರಣೀಭೂತರಾಗ್ತಾರೋ, ಯಾರು ಕಾರಣಕರ್ತರಾಗ್ತಾರೋ ಆ ಒಂದು ಅಥವಾ ಯಾವ ಸಲಕರಣೆಗಳು ಇಲ್ಲಿ ಪೂರಕವಾಗ್ತಾವೋ, ನೆರವಾಗ್ತಾವೋ ಅಂದ್ರೆ ಮೆಟೀರಿಯಲ್ಸ್, ಇನ್ಸ್ಟ್ರೂಮೆಂಟ್ಸ್, ಸಲಕರಣೆಗಳು, ಅವುಗಳು ಇಲ್ಲಿ ನಿಮಿತ್ತ ಕಾರಣ ಎಂದು ಹೇಳಲಾಗ್ತದೆ. ನಿಮಿತ್ತ ಕಾರಣ ಅಂದ್ರೆ ಇಲ್ಲಿ ಯಾವ ವ್ಯಕ್ತಿಗಳು ಇಲ್ಲಿ ಸಹಕಾರಿಯಾಗ್ತಾರೋ ವಸ್ತು ಸೃಷ್ಟಿಸುವಲ್ಲಿ ಅಥವಾ ಸಲಕರಣೆಗಳು ಅಥವಾ ಇಲ್ಲಿ ಮೆಟೀರಿಯಲ್ಸ್ ಅವುಗಳು ನಿಮಿತ್ತ ಕಾರಣ. ಹಾಗಾದ್ರೆ ಮಡಕೆ ಸೃಷ್ಟಿಸುವಲ್ಲಿ ಯಾರು ನೆರವಾಗ್ತಾರೆ? ಪೂರಕವಾಗುವಂಥದ್ದು ಅಂದ್ರೆ ಯಾರು? ಕುಂಬಾರನಿಗೆ ಯಾರು ನೆರವಾಗ್ತಾರೆ? ಕುಂಬಾರನಿಗೆ ಆತನ ಹೆಂಡತಿ ಮಕ್ಕಳು, ಕುಂಬಾರನ ಹೆಂಡತಿ ಮಕ್ಕಳು ಕಾಮಸ್, ಕುಂಬಾರನ ಹೆಂಡತಿ ಮಕ್ಕಳು ಕಾಮಸ್. ಆ ಕುಂಬಾರನ ಸ್ನೇಹಿತರು ಅಂದ್ರೆ ಸಂಗಡಿಗರು, ಸಂಗಡಿಗರು ಕಾಮಸ್. ಸಲಕರಣೆಗಳು, ಇನ್ಸ್ಟ್ರೂಮೆಂಟ್ಸ್, ಮಡಕೆ ತಯಾರಿಸುವಲ್ಲಿ ಚಕ್ರ, ದಿಣ್ಣೆ ಇವೆಲ್ಲವುಗಳು ಕೂಡ ಇನ್ಸ್ಟ್ರೂಮೆಂಟ್ಸ್, ಸಲಕರಣೆಗಳು. ಇವುಗಳು ಎಫಿಸಿಯೆಂಟ್ ಕಾಸ್ ಅಂದ್ರೆ ನಿಮಿತ್ತ ಕಾರಣ. ಮಕ್ಕಳು, ಸಂಗಡಿಗರು, ಇನ್ಯಾವುಗಳು? ಚಕ್ರ ಮೊದಲಾದವುಗಳು. ಚಕ್ರ, ಎತ್ತಿನ ಗಾಡಿ, ಮಣ್ಣನ್ನು ತರಲಿಕ್ಕೆ ಯಾವುದನ್ನ? ಪುಟ್ಟಿಯಿಂದ ತರಲಿಕ್ಕಾಗಲ್ಲ, ಆಗ ಎತ್ತಿನ ಗಾಡಿ ಬಳಸುವಂಥದ್ದು ಇತ್ಯಾದಿ ಮೊದಲಾದವುಗಳು. ಇವುಗಳನ್ನ ನಾವೇನು ಕರಿತೀವಿ? ಶಕ್ತ ಕಾರಣ ಎಂಬುದಾಗಿ ಹೆಸರಿಸುವ. ಹಾಗಾದ್ರೆ ನೆಕ್ಸ್ಟ್ ನಾವಿಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಇದೇ ಚಾಪ್ಟರ್ನಲ್ಲಿ ನಿಮಗೆ ಇದು ಒಂದು ಮಾರ್ಕ್ ಕ್ವಶನ್ಸ್ಗೆ ಸಮವಾಯಿ ಕಾರಣ ಅಥವಾ ಅಸಮವಾಯಿ ಕಾರಣ ಅಂತ ಕೇಳಿದ್ರೆ ಎಂದರೇನು ಅಂತ. ಇನ್ನು ಈ ಕಾರಣ ಸಿದ್ಧಾಂತ ಅಂದ್ರೆ ಈ ಟಾಪಿಕ್ ಅಲ್ಲೇ ಈ ಒಂದು ಕಾನ್ಸೆಪ್ಟ್ ಏನಿದೆಯೋ ಅದರಲ್ಲೇ ಇನ್ನೊಂದು ಟಾಪಿಕ್ ಬರುತ್ತೆ. ಅದನ್ನು ನಾವು ಖ್ಯಾತಿವಾದ ಅಂತ ಕರೀತೀವಿ. ಖ್ಯಾತಿವಾದ ಸಬ್ಹೆಡಿಂಗ್ ಟಾಪಿಕ್. ಒಂದು ಮಾರ್ಕ್ ಕ್ವಶನ್ಸ್ ಬೇಕಾದ್ರೆ ಇದನ್ನ ಕೇಳಬಹುದು. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಒಂದು ಮಾರ್ಕ್ ಕ್ವಶನ್ಸ್ ಒಂದು 2 ಮಾರ್ಕ್ಸ್ ಇರ್ತಾವೆ ಅಷ್ಟೇ. 2 ಕ್ವಶನ್ ಈ ಚಾಪ್ಟರ್ ಅಲ್ಲಿ ಇಂಡಿಯನ್ ಲಾಜಿಕ್ ಅಲ್ಲಿ. ಒಂದು ಸಮವಾಯಿ ಕಾರಣ ಎಂದರೆ ಏನು ಅಂತ ಅದನ್ನು ಕೇಳಬಹುದು, ಅಥವಾ ಅದನ್ನು ಬಿಟ್ಟರೆ 1 ಮಾರ್ಕ್ ಕ್ವಶನ್ಸ್ಗೆ ಅಸಮವಾಯಿ ಕಾರಣ ಎಂದರೆ ಏನು ಅಂತ ಅದನ್ನು ಕೇಳಬಹುದು. ಅದನ್ನು ಬಿಟ್ಟರೆ ಈಗಿದೆಯಲ್ಲ ಟಾಪಿಕ್ ಯಾವುದು? ಖ್ಯಾತಿವಾದ. 1 ಮಾರ್ಕ್ ಕ್ವಶನ್ಸ್ಗೆ ಖ್ಯಾತಿವಾದ ಎಂದರೇನು ಅಂತ ಕೇಳಬಹುದು. ಈ ಖ್ಯಾತಿವಾದಗಳಲ್ಲಿ ಇಲ್ಲಿ ಕೆಲವು ಸಬ್ಹೆಡಿಂಗ್ಸ್, ಕೆಲವು ಟಾಪಿಕ್ಸ್ ಬರ್ತವೆ. ಯಾವ್ಯಾವು? ಖ್ಯಾತಿವಾದ, ನೆಕ್ಸ್ಟ್ ಅನಿರ್ವಚನೀಯ ಖ್ಯಾತಿವಾದ, ಸಬ್ ಖ್ಯಾತಿವಾದ, ಅಸತ್ ಖ್ಯಾತಿವಾದ, ಒಂದು 4-5 ಬರ್ತವೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು 1 ಮಾರ್ಕ್ ಕ್ವಶನ್ಸ್ ಕೇಳಬಹುದು.
ಮಾರ್ಕ್ ಕ್ವಶನ್ಸ್ ಇರುವಂತದ್ದಷ್ಟೇ. ಓಕೆ, ಹಾಗಾದ್ರೆ ಇಲ್ಲಿ ಯಾವುದು ಖ್ಯಾತಿವಾದ. ಖ್ಯಾತಿವಾದ. ಓಕೆ, ಹಾಗಾದ್ರೆ ಇದಕ್ಕೆ ಎಕ್ಸ್ಪ್ಲನೇಷನ್, ಖ್ಯಾತಿ ಎಂಬ ಪದವು ಸಂಸ್ಕೃತ ಪದದಿಂದ ಬಂದಿದೆ. ಫಸ್ಟ್ ಪಾಯಿಂಟ್ಸ್ ಖ್ಯಾತಿ. ಫಸ್ಟ್ ಪಾಯಿಂಟ್ಸ್ ಖ್ಯಾತಿ ಎಂಬ ಪದವು, ಖ್ಯಾತಿ ಎಂಬ ಪದವು ಸಂಸ್ಕೃತ ಪದದಿಂದ ಬಂದಿದೆ. ಸಂಸ್ಕೃತ ಪದದಿಂದ ಬಂದಿದೆ. ಓಕೆ, ಸಂಸ್ಕೃತ ಪದದಿಂದ ಬಂದಿದೆ. ಇನ್ನು ಸೆಕೆಂಡ್ ಪಾಯಿಂಟ್ಸ್ ಇದರಲ್ಲಿ, ಹಾಗಾದ್ರೆ ಇಲ್ಲಿ ಈ ಖ್ಯಾತಿ ಎಂಬ ಪದ ಖ್ಯಾ ಎಂಬ ಪದದಿಂದ ಉಂಟಾಗಿದೆ. ಸೆಕೆಂಡ್ ಪಾಯಿಂಟ್ಸ್, ಖ್ಯಾತಿ ಎಂಬ ಪದವು ಖ್ಯಾ ಎಂಬ ಪದದಿಂದ ಬಂದಿದೆ. ಖ್ಯಾತಿ ಎಂಬ ಪದವು ಸಿಂಗಲ್ ಏನು ಖ್ಯಾ ಎಂಬ ಪದದಿಂದ ಬಂದಿದೆ. ಖ್ಯಾ ಎಂಬ ಪದದಿಂದ ಬಂದಿದೆ. ಓಕೆ, ಇನ್ನು ಥರ್ಡ್ ಪಾಯಿಂಟ್ಸ್ ಅಲ್ಲಿ, ಹಾಗಾದ್ರೆ ಇಲ್ಲಿ ಖ್ಯಾತಿ ಅಂದ್ರೆ ಏನು? ಖ್ಯಾತಿ ಅಂದ್ರೆ ಇಂದ್ರಿಯಾನುಭವದಿಂದ ತಪ್ಪಾಗಿ ಪಡೆದ ಜ್ಞಾನ. ಇಲ್ಲಿ ಪಂಚೇಂದ್ರಿಯಗಳು ಜ್ಞಾನದ ದ್ವಾರವಾಗಿರುವುದು. ಹಾಗಾದರೆ ಇಂದ್ರಿಯಗಳಿಂದ ನಾವು ಪಡೆದಂತಹ ತಪ್ಪಾದ ಜ್ಞಾನವನ್ನ ಖ್ಯಾತಿವಾದ ಎಂದು ಹೆಸರು. ಖ್ಯಾತಿ ಎಂದರೆ ಇಂದ್ರಿಯಗಳಿಂದ ಪಡೆದ ತಪ್ಪಾದ ಜ್ಞಾನ ಎಂದರ್ಥ. ಓಕೆ, ಏನಿದೆ ಥರ್ಡ್ ಪಾಯಿಂಟ್ಸ್ ಅಲ್ಲಿ ಖ್ಯಾತಿ ಎಂದರೆ, ಖ್ಯಾತಿ ಎಂದರೆ ಇಂದ್ರಿಯಗಳಿಂದ ಪಡೆದ ತಪ್ಪಾದ ಜ್ಞಾನ. ಖ್ಯಾತಿ ಎಂದರೆ ಇಂದ್ರಿಯಗಳಿಂದ ಪಡೆದ ತಪ್ಪಾದ ಜ್ಞಾನ ಎಂದರ್ಥ. ಇಂದ್ರಿಯಗಳಿಂದ ಪಡೆದ ತಪ್ಪಾದ ಜ್ಞಾನ, ತಪ್ಪಾದ ಜ್ಞಾನ ಎಂದರ್ಥ. ಓಕೆ, ಎಂದರ್ಥ. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ಟಾಪಿಕ್ ಅಲ್ಲಿ ಖ್ಯಾತಿವಾದದಲ್ಲಿ ನೆಕ್ಸ್ಟ್ ಪಾಯಿಂಟ್ಸ್ ಹಾಗಾದ್ರೆ ಇನ್ನು ಖ್ಯಾತಿ ಎಂಬ ಪದಕ್ಕೆ ಹಲವು ಹೆಸರುಗಳುಂಟು. ಇದೇನಿದೆ? ಖ್ಯಾತಿ ಎಂಬ ಪದಕ್ಕೆ ಹಲವು ಹೆಸರುಗಳುಂಟು. ಆ ಹೆಸರುಗಳು ಯಾವ್ಯಾವು? ವಿಪರ್ಯ, ಭ್ರಮೆ, ಕಮಸ್, ಪ್ರಾತ್ಯಾಕ್ಷಿಕ ದೋಷ ಇತ್ಯಾದಿ. ಇಲ್ಲಿ ಖ್ಯಾತಿ ಎಂಬ ಪದಕ್ಕೆ ಹಲವು ಹೆಸರುಗಳುಂಟು. ಹಲವು ಹೆಸರುಗಳುಂಟು. ಹಾಗಾದ್ರೆ ಆ ಹೆಸರುಗಳು ಯಾವುವು ಅಂದ್ರೆ ಪುಸ್ತಕ ಯಾವುವು? ವಿಪರ್ಯ, ವಿಪರ್ಯ, ಕಮಸ್, ಭ್ರಮೆ, ಕಮಸ್. ವಿಪರ್ಯ, ಭ್ರಮೆ, ಕಮಸ್, ಪ್ರಾತ್ಯಾಕ್ಷಿಕ ದೋಷ, ಪ್ರಾತ್ಯಾಕ್ಷಿಕ ದೋಷ, ಪ್ರಾತ್ಯಾಕ್ಷಿಕ ದೋಷ ಎಂಬ ಹೆಸರುಗಳಿವೆ. ಎಂಬ ಹೆಸರುಗಳಿವೆ. ಹೆಸರುಗಳಿವೆ. ಇನ್ನು ಖ್ಯಾತಿವಾದದಲ್ಲಿ 4 ಪಾಯಿಂಟ್ಸ್, 4 ಪಾಯಿಂಟ್ಸ್ ಆಯ್ತು. ಇನ್ನು 5th ಪಾಯಿಂಟ್ಸ್ ಅಲ್ಲಿ ಹಾಗಾದ್ರೆ ಭಾರತೀಯ ತರ್ಕಶಾಸ್ತ್ರದ ಎಲ್ಲ ದರ್ಶನಗಳು ಕೂಡ, ಭಾರತೀಯ ತರ್ಕಶಾಸ್ತ್ರದ ಎಲ್ಲ ದರ್ಶನಗಳು ಕೂಡ ಈ ಖ್ಯಾತಿವಾದವನ್ನ ಕುರಿತಂತೆ ಅಸಮಂಜಸವಾದ ಜ್ಞಾನ ಎಂದು ಕರೆಯುತ್ತಾರೆ ಅಥವಾ ಅಂಗೀಕರಿಸುತ್ತಾರೆ. ಈ ಭಾರತೀಯ ಎಲ್ಲ ದರ್ಶನಗಳು ಕೂಡ ಅಥವಾ ತರ್ಕಶಾಸ್ತ್ರದ ಗ್ರಂಥ ಏನಿದೆಯೋ ಅದು
ಅದು ಖ್ಯಾತಿವಾದವನ್ನ ಅಸಮಂಜಸವಾದ ಜ್ಞಾನ ಎಂದು ಕರೆಯಲಾಗುತ್ತದೆ. ಓಕೆ, ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ಸ್. ಈ ಖ್ಯಾತಿವಾದದಲ್ಲಿ 5ನೇ ಪಾಯಿಂಟ್ಸ್, ಖ್ಯಾತಿವಾದವನ್ನ ಯಾರು ಭಾರತೀಯ ಎಲ್ಲ ದರ್ಶನಗಳು ಅಥವಾ ಭಾರತೀಯ ತರ್ಕಶಾಸ್ತ್ರವು ಅಸಮಂಜಸವಾದ ಜ್ಞಾನ ಎಂದು ಅಂಗೀಕರಿಸುತ್ತದೆ. ಅಸಮಂಜಸವಾದ ಜ್ಞಾನ, ಅಸಮಂಜಸ ಅಂದ್ರೇನು? ಸಮಂಜಸವಲ್ಲದ ಅಂದ್ರೆ ಅಸಮಂಜಸವಾದ, ತಪ್ಪಾದ ಅಂತ. ಅಸಮಂಜಸವಾದ ಜ್ಞಾನ ಎಂದು ಅಂಗೀಕರಿಸುತ್ತಾರೆ. ಏನಿದೆ? ಖ್ಯಾತಿವಾದವನ್ನ ಭಾರತೀಯ ತರ್ಕಶಾಸ್ತ್ರಜ್ಞರು ಅಥವಾ ಭಾರತೀಯ ಎಲ್ಲಾ ದರ್ಶನಗಳು ಕೂಡ ಅದೊಂದು ಖ್ಯಾತಿವಾದ ಅಂತಕ್ಕಂಥದ್ದು ಅಸಮಂಜಸವಾದಂತ ಜ್ಞಾನ ಎಂದು ಅಂಗೀಕರಿಸಿರುತ್ತಾರೆ ಅಥವಾ ಅಂಗೀಕರಿಸುತ್ತಾರೆ. ನೆಕ್ಸ್ಟ್ ನಾವು ಈ ಖ್ಯಾತಿವಾದದಲ್ಲಿ ನೆಕ್ಸ್ಟ್ ಪಾಯಿಂಟ್ಸ್. ಹಾಗಾದ್ರೆ ಇನ್ನು ಭ್ರಮೆ ಅಥವಾ ವಿಪರ್ಯ ಅಂದ್ರೆ ಖ್ಯಾತಿವಾದಕ್ಕಿರುವಂತಹ ಹಲವು ಹೆಸರುಗಳು. ಆ ಹಲವು ಹೆಸರುಗಳಲ್ಲಿ ಭ್ರಮೆ ಅಥವಾ ವಿಪರ್ಯ ಎಂದರೆ ದೋಷ ಎಂದರ್ಥ. ಅದರ ಶಬ್ದ ಏನು? ಭ್ರಮೆ ಅಥವಾ ವಿಪರ್ಯ ಎಂದರೆ ದೋಷವೆಂದು ಪರಿಗಣಿಸಲಾಗುತ್ತದೆ. 6 ಪಾಯಿಂಟ್ ಅಲ್ಲಿ ಭ್ರಮೆ ಬಾರ್ ವಿಪರ್ಯ ಅಂದ್ರೆ ಇಲ್ಯೂಷನ್, ಭ್ರಾಂತಿ. ಭ್ರಮೆ ಬಾರ್ ವಿಪರ್ಯ ಎಂದರೆ ದೋಷ ಎಂದು ಪರಿಗಣಿಸಲಾಗುತ್ತದೆ. ದೋಷ ಎಂದು ಪರಿಗಣಿಸಲಾಗುತ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಓಕೆ, ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ನಾವು ಹಾಗಾದ್ರೆ ಭ್ರಮೆ ಅಂದ್ರೇನು, ವಿಪರ್ಯ ಅಂದ್ರೇನು? ಇಲ್ಲಿ ಭ್ರಮೆ ಅಥವಾ ವಿಪರ್ಯ ಎಂದರೆ ಒಂದು ವಸ್ತುವನ್ನ ಮತ್ತೊಂದು ವಸ್ತುವಾಗಿ ನಾವು ಪರಿಗಣಿಸೋದಕ್ಕೆ, ಒಂದು ವಸ್ತುವನ್ನ ಮತ್ತೊಂದು ವಸ್ತುವಾಗಿ ನಾವು ಅರ್ಥೈಸಿಕೊಳ್ಳೋಕೆ ನಾವು ಭ್ರಮೆ ಅಥವಾ ವಿಪರ್ಯ ಎಂದು ಹೆಸರು. ಏನಿದೆ ವಿಪರ್ಯ ಅಂದ್ರೆ ಅಥವಾ ಖ್ಯಾತಿವಾದ ಅಂದ್ರೆ ಒಂದು ವಸ್ತುವನ್ನು ಒಂದು ವಸ್ತು ಇದೆ ಅಂದ್ರೆ ಮತ್ತೊಂದು ವಸ್ತುವಾಗಿ ನಾವು ಅದನ್ನ ಅರ್ಥೈಸಿಕೊಳ್ಳಬಹುದು. ತಪ್ಪು ತಿಳುವಳಿಕೆ, ಅದನ್ನು ನಾವು ದುಷ್ಟಾವಲೋಕನ ಅಂತ ಕರಿತೀವಿ. ಮಾಲ್ ಅಬ್ಸರ್ವೇಷನ್, ತಪ್ಪಾಗಿ ಅರ್ಥೈಸಿಕೊಳ್ಳುವಂಥದ್ದು. ಉದಾಹರಣೆ ಹಾಕುವ ನಾವು ಅಂತೇಳಿ ಭ್ರಮಿಸುವಂಥದ್ದು, ಕಪ್ಪೆ ಚಿಪ್ಪನ್ನ ಬೆಳ್ಳಿ ಎಂದು ಭಾವಿಸುವಂಥದ್ದು, ಇವೆಲ್ಲವೂ ಕೂಡ ಇಲ್ಯೂಷನ್, ತಪ್ಪಾದ ತಿಳುವಳಿಕೆ. ಸರಿ, ಇಲ್ಲಿ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಾಗಿ, ಗ್ರಹಿಸುತ್ತೇವೆ. ಫುಲ್ ಸ್ಟಾಪ್. ಗ್ರಹಿಸುತ್ತೇವೆ, ಫುಲ್ ಸ್ಟಾಪ್. ಹಾಗಾದರೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಾಗಿ ನಾವು ಹೇಗೆ ಗ್ರಹಿಸ್ತೀವಿ ಅಂದ್ರೆ, ಉದಾಹರಣೆಯಾಗಿ ನಾವು ಫಾರ್ ಎಕ್ಸಾಂಪಲ್ ಒಂದು ವಸ್ತುವನ್ನು ಯಾವ ರೀತಿಯಾಗಿ ಭ್ರಮೆಯಲ್ಲಿ ಮತ್ತೊಂದು ವಸ್ತುವಾಗಿ ನಾವು ಗ್ರಹಿಸ್ತೀವಿ ಅಂದ್ರೆ, ಉದಾಹರಣೆ ಹಗ್ಗವನ್ನು ಹಾವೆಂದು ಭಾವಿಸುವುದು. ಏನಲ್ಲಿ ಹಗ್ಗವನ್ನ ಹಾವೆಂದು ಭಾವಿಸುವುದು. ನೆಕ್ಸ್ಟ್ ಕಪ್ಪೆ ಚಿಪ್ಪನ್ನ ಬೆಳ್ಳಿ ಎಂದು ಭಾವಿಸುವುದು.
ಕಪ್ಪೆ ಚಿಪ್ಪನ್ನ ಬೆಲೆ ಎಂದು ಭ್ರಮಿಸುವುದು. ಕಪ್ಪೆ ಚಿಪ್ಪನ್ನು ಬೆಲೆ ಎಂದು ಭ್ರಮಿಸುವುದು. ಬೆಲೆ ಎಂದು ಭ್ರಮಿಸುವುದು. ಓಕೆ, ಬೆಲೆ ಎಂದು ಭ್ರಮಿಸುವುದು. ಓಕೆ, ಇನ್ನು ಮೊದಲಾದವುಗಳನ್ನ ನಾವಿಲ್ಲಿ ಭ್ರಮೆ ಅಂದ್ರೆ ಅಥವಾ ವಿಪರ್ಯ ಎಂಬುದಾಗಿ ನಾವಿಲ್ಲಿ ಹೆಸರಿಸುವಂಥದ್ದು. ಅಲ್ಲಿ 7 ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಮುಂದೆ 2 ಪಾಯಿಂಟ್ಸ್ ಅಲ್ಲಿ ಟಾಪಿಕ್ ಮುಗಿಯುತ್ತೆ. ಓಕೆ, ಇನ್ನು 7 ಪಾಯಿಂಟ್ಸ್ ಆದಮೇಲೆ ನೆಕ್ಸ್ಟ್ ಜಾತಿವಾದಕ್ಕೆ ನೆಕ್ಸ್ಟ್ ಪಾಯಿಂಟ್ಸ್. ಹಾಗಾದ್ರೆ ಈ ಜಾತಿವಾದದಲ್ಲಿ ಹಾಗಾದ್ರೆ ಇವತ್ತು ನಮ್ಗೆ ಕೆಲವು ಸಹಜವಾಗಿ ಕೆಲವು ಪ್ರಶ್ನೆಗಳು ಬರ್ತವೆ. ಏನು ಹಾಗಾದ್ರೆ ಈ ತಪ್ಪು ಗ್ರಹಿಕೆ ಏನಿರುತ್ತೋ ಆ ತಪ್ಪು ಗ್ರಹಿಕೆಯ ಸ್ವಭಾವ ಎಂಥದ್ದು? ಸಹಜವಾಗಿ ಕೆಲವು ಪ್ರಶ್ನೆಗಳು ಭ್ರಮೆ ಅಥವಾ ವಿಪರ್ಯವನ್ನ ಅಂದ್ರೆ ಆ ಅವಸ್ಥೆಯನ್ನ ಕುರಿತಂತೆ ಕೆಲವು ಸಹಜ ಪ್ರಶ್ನೆಗಳು ಉಂಟಾಗ್ತವೆ. ಯಾವ ಅಂದ್ರೆ ಈ ಕಡೆ ಇಲ್ಲಿ ತಪ್ಪು ಗ್ರಹಿಕೆಯಲ್ಲಿನ ಸ್ವಭಾವ ಎಂತಹದ್ದು ಎನ್ನುವಂಥದ್ದು ಪ್ರಶ್ನೆ. ತಪ್ಪು ಗ್ರಹಿಕೆಯ ಸ್ವಭಾವ ಎಂತಹದ್ದು ಎನ್ನುವಂಥದ್ದು ಪ್ರಶ್ನೆ. ಓಕೆ, ಅದೇ ರೀತಿಯಾಗಿ ಈ ವಿಪರ್ಯ ಅಥವಾ ಭ್ರಮೆ ಉಂಟಾಗಲಿಕ್ಕೆ ನೆಕ್ಸ್ಟ್ ಇಲ್ಲಿ ಹಾಗಾದ್ರೆ ಅದು ನಿಜವೇ ಎನ್ನುವಂಥದ್ದು, ಅದು ನಿಜವೇ ಕ್ವಶನ್ ಮಾರ್ಕ್. ಈ ಭ್ರಮೆ ಅಂತಕ್ಕಂಥದ್ದು ವಾಸ್ತವನ ನಿಜವೇ ಎನ್ನುವಂಥದ್ದು ಕೂಡ ಪ್ರಶ್ನೆ. ಅದು ನಿಜವೇ ಕ್ವಶನ್ ಮಾರ್ಕ್. ಹಾಗಾದ್ರೆ ಅದರ ಅಸ್ತಿತ್ವವನ್ನು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲವೇ ಅಥವಾ ಅದರ ಅಸ್ತಿತ್ವ ಇದೆಯೇ ಎನ್ನುವಂಥದ್ದು ಕೂಡ ಪ್ರಶ್ನೆ. ಅದು ನಿಜವೇ ಕಾಮಸ್. ನೆಕ್ಸ್ಟ್ ಏನು ಹಾಗಾದ್ರೆ ಅದು ನಿಜವೇ ಅಥವಾ ಅದು ಇಲ್ಲವೇ ಇಲ್ಲವಾ ಎನ್ನುವಂಥದ್ದು ಕೂಡ ಪ್ರಶ್ನೆ. ಅದು ನಿಜವೇ ಅದು ಇಲ್ಲವೇ ಎನ್ನುವಂಥದ್ದು ಅಥವಾ ಬೇರೊಂದೆಡೆ ಏನಾದರೂ ಇದೆಯಾ ಅಥವಾ ನಾವು ಇದನ್ನ ಸ್ಮೃತಿಯಿಂದ ಏನಾದರೂ ನಾವು ಅಂದ್ರೆ ಮೆಮೊರಿ ಸ್ಮೃತಿಯಿಂದ ನಾವೇನಾದರೂ ಕೂಡ ಈ ಭ್ರಮೆಗೆ ಒಳಗಾಗ್ತಿದೆ ಎನ್ನುವಂಥದ್ದು ಪ್ರಶ್ನೆ. ಸ್ಮೃತಿಯಿಂದ ನಾವೇನಾದರೂ ಕೂಡ ಈ ಅವಸ್ಥೆಗೆ ನಾವು ಒಳಗಾಗ್ತೀವೋ ಎಂಬ ಪ್ರಶ್ನೆಗಳು ಈ ವಾದದಲ್ಲಿ ಉಂಟಾಗ್ತವೆ. ಸ್ಮೃತಿಯಿಂದ ಪಡೆಯುತ್ತೇವೆಯೇ, ಸ್ಮೃತಿಯಿಂದ ಪಡೆಯುತ್ತೇವೆಯೇ ಕ್ವಶನ್ ಮಾರ್ಕ್ ಎಂಬ ಪ್ರಶ್ನೆಗಳು ಈ ವಾದದಲ್ಲಿ ಉಂಟಾಗುತ್ತವೆ ಎಂಬ ಪ್ರಶ್ನೆಗಳು ಈ ವಾದದಲ್ಲಿ ಉಂಟಾಗುತ್ತವೆ. ಓಕೆ, ಉಂಟಾಗುತ್ತವೆ. ಇನ್ನು ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಯಾವುದನ್ನು ನಾವು ಭ್ರಮೆ ಅಥವಾ ವಿಪರ್ಯ ಎಂಬುದಾಗಿ ನಾವು ಅರ್ಥೈಸಿಕೊಳ್ತೀವಿ? ಜ್ಞಾನಕ್ಕೆ ಯಾವುದು ವಿರುದ್ಧವಾಗಿರುತ್ತೋ, ಸಮಂಜಸ ಜ್ಞಾನಕ್ಕೆ ಯಾವುದು ವಿರುದ್ಧವಾಗಿರುತ್ತೋ ಅದು ಭ್ರಮೆ ಬಾರ್ ವಿಪರ್ಯ ಎಂದು ಹೆಸರು. ನೆಕ್ಸ್ಟ್ 9ನೇ ಪಾಯಿಂಟ್ಸ್ 9 ಪಾಯಿಂಟ್ಸ್ 9ನೇದು ಭ್ರಮೆ ಅಥವಾ ವಿಪರ್ಯ ಅಂದ್ರೆ ಏನು? ಅದರ ಇನ್ನರ್ ಮೀನಿಂಗು ಯಾವುದು ಸಮಂಜಸವಾದ ಜ್ಞಾನಕ್ಕೆ ಅಂದ್ರೆ ಸರಿಯಾದ ಜ್ಞಾನಕ್ಕೆ ವಿರುದ್ಧವಾಗಿರುತ್ತೋ ಅದನ್ನು ನಾವು ಭ್ರಮೆ ಅಥವಾ ವಿಪರ್ಯ ಎಂದು ಕರೆಯಲಾಗುತ್ತದೆ. ಭ್ರಮೆ or ವಿಪರ್ಯ
ವಿಪರ್ಯ ಎಂದರೆ ಕಾಮರ್ಸ್ ಸಮಂಜಸವಾದ ಜ್ಞಾನಕ್ಕೆ ವಿರುದ್ಧವಾದದ್ದು ಎಂದರ್ಥ. ವಿಪರ್ಯ ಅಂದರೆ ಸಮಂಜಸವಾದ ಜ್ಞಾನಕ್ಕೆ ವಿರುದ್ಧವಾದುದು ಎಂದರ್ಥ. ಸಮಂಜಸವಾದ ಜ್ಞಾನಕ್ಕೆ ವಿರುದ್ಧವಾದುದು ಎಂದರ್ಥ. ಸಮಂಜಸವಾದ ಜ್ಞಾನಕ್ಕೆ ವಿರುದ್ಧವಾದದ್ದು ಎಂದರ್ಥ. ಓಕೆ, ಇನ್ನು ನೆಕ್ಸ್ಟ್ ನಾವಿಲ್ಲಿ ಹಾಗಾದ್ರೆ ಇನ್ನು ಅಸಮಂಜಸವಾದ ಜ್ಞಾನ ಯಾವಾಗ ಉಂಟಾಗುತ್ತೆ? ಫೈನಲ್ ಲಾಸ್ಟ್ ಕನ್ಫ್ಯೂಷನ್ ಅನ್ನು ಹೇಳೋದಾದ್ರೆ ಅಸಮಂಜಸವಾದಂತಹ ಜ್ಞಾನ ಯಾವಾಗ ಉಂಟಾಗುತ್ತೆ? ಇದಕ್ಕೆ ಆನ್ಸರು ವಸ್ತುವನ್ನ ನಾವು ಇದ್ದ ಹಾಗೆಯೇ ತಿಳಿಯಲಿ ಬೇರೊಂದು ರೀತಿಯಲ್ಲಿ ನಾವು ತಿಳಿದಾಗ ಅಸಮಂಜಸವಾದ ಜ್ಞಾನ ಉಂಟಾಗುತ್ತದೆ. 10 ಪಾಯಿಂಟ್ಸ್ ಅಸಮಂಜಸವಾದ ಜ್ಞಾನ ಯಾವಾಗ ಉಂಟಾಗುತ್ತೆ ಅಂದ್ರೆ ಒಂದು ವಸ್ತುವನ್ನ ಇದ್ದ ಹಾಗೆ ತಿಳಿಯದೆ, ನಾವು ಒಂದು ವಸ್ತುವನ್ನ ಇದ್ದ ಹಾಗೆಯೇ ತಿಳಿಯದೆ ಬೇರೊಂದು ರೀತಿಯಲ್ಲಿ ತಿಳಿದಾಗ ಅಸಮಂಜಸವಾದ ಜ್ಞಾನ ಉಂಟಾಗುತ್ತದೆ. ಇದ್ದ ಹಾಗೆ ತಿಳಿಯದೆ ಕಾಮರ್ಸ್ ಬೇರೊಂದು ರೀತಿಯಲ್ಲಿ ತಿಳಿದಾಗ, ಬೇರೊಂದು ರೀತಿಯಲ್ಲಿ ತಿಳಿದಾಗ ಅಸಮಂಜಸವಾದ ಜ್ಞಾನ ಉಂಟಾಗುತ್ತದೆ. ಬೇರೊಂದು ರೀತಿಯಲ್ಲಿ ತಿಳಿದಾಗ ಸಿಂಗಲ್ ಟರ್ಮ್ಸ್ ಅಲ್ಲಿ ಅಸಮಂಜಸವಾದ ಜ್ಞಾನ ಅಂದ್ರೆ ಸಮಂಜಸವಲ್ಲದ್ದು. ಅಸಮಂಜಸವಾದ ಜ್ಞಾನ ಉಂಟಾಗುತ್ತದೆ. ಓಕೆ, ಫುಲ್ ಸ್ಟಾಪ್ ಅಂದ್ರೆ ಅಸಮಂಜಸವಾದ ಜ್ಞಾನ ಉಂಟಾಗುತ್ತದೆ. ಇನ್ನು ಲಾಸ್ಟ್ ಪಾಯಿಂಟ್ಸ್ ಹಾಗಾದ್ರೆ ಟೋಟಲಿ ಭಾರತೀಯ ಎಲ್ಲಾ ದರ್ಶನಗಳು ಕೂಡ ಖ್ಯಾತಿವಾದವನ್ನ ಅಸಮಂಜಸವಾದ ಜ್ಞಾನ ಎಂದು ಒಪ್ಪುತ್ತಾರೆ ಅಥವಾ ಅಂಗೀಕರಿಸುತ್ತಾರೆ. ಲಾಸ್ಟ್ ಪಾಯಿಂಟ್ಸ್ ಏನು ಅಂದ್ರೆ ಭಾರತೀಯ ಸಮಸ್ತ ದರ್ಶನಗಳು ಕೂಡ ಅಂದ್ರೆ ಎಲ್ಲಾ ದರ್ಶನಗಳು ಕೂಡ ಈ ಖ್ಯಾತಿವಾದ ಎನ್ನುವಂಥದ್ದಿದೆಯಲ್ಲ ಅಂದ್ರೆ ಭ್ರಮೆ ಅಥವಾ ವಿಪರ್ಯ ಎನ್ನುವಂಥದ್ದು ಇದೊಂದು ಅಸಮಂಜಸವಾದಂತಹ ಜ್ಞಾನ ಎಂಬುದಾಗಿ ಅವರು ಪರಿಗಣಿಸುತ್ತಾರೆ. ಲಾಸ್ಟ್ ಪಾಯಿಂಟ್ಸ್ ಕನ್ಕ್ಲೂಷನ್. ಇದರಲ್ಲಿ ಭಾರತೀಯ ಅಂದ್ರೆ 10 ಪಾಯಿಂಟ್ಸ್ ಅಂದ್ರೆ ಎಲ್ಲಾ ದರ್ಶನಗಳು, ಭಾರತೀಯ ಎಲ್ಲಾ ದರ್ಶನಗಳು ಕೂಡ ಖ್ಯಾತಿವಾದವನ್ನ ಅಸಮಂಜಸವಾದ ಜ್ಞಾನ ಎಂದು ಅಂಗೀಕರಿಸಿರುತ್ತಾರೆ. ಭಾರತೀಯ ಎಲ್ಲಾ ದರ್ಶನಗಳು ಖ್ಯಾತಿವಾದವನ್ನ ಅಸಮಂಜಸವಾದ ಜ್ಞಾನ ಅಂದ್ರೆ ಸಮಂಜಸವಲ್ಲದ್ದು. ಅಸಮಂಜಸವಾದ ಜ್ಞಾನ ಎಂದು ಅಂಗೀಕರಿಸಿರುತ್ತಾರೆ. ಫುಲ್ ಸ್ಟಾಪ್. ಇಲ್ಲಿಗೆ ನಮ್ಮ ಈ ಇಂಡಿಯನ್ ಲಾಜಿಕ್ ಅಂದ್ರೆ ಭಾರತೀಯ ತರ್ಕಶಾಸ್ತ್ರ ಚಾಪ್ಟರ್ 7 ಚಾಪ್ಟರ್ 9 ಈ 9ನೇ ಅಧ್ಯಾಯದಲ್ಲಿ ನಾವು ಕೆಲವು ಕಾನ್ಸೆಪ್ಟ್ಸ್ ಅನ್ನು ನೋಡಿದ್ವಿ. ಅವುಗಳಲ್ಲಿ ಎಕ್ಸಾಮ್
ನೆಕ್ಸ್ಟ್ ಈ ಟಾಪಿಕ್ ಖ್ಯಾತಿವಾದ ಎಂದರೇನು, ಒನ್ ಮಾರ್ಕ್ ಕ್ವೆಶ್ಚನ್ಸ್ ಈ ಟಾಪಿಕ್ ಅನ್ನು ಕೇಳಬಹುದು. ನೆಕ್ಸ್ಟ್ ಇದರಲ್ಲೇ ಕಂಟಿನ್ಯೂಷನ್ ಈ ಚಾಪ್ಟರ್ ಇನ್ನು ಒಂದು ಪೀರಿಯಡ್ ಆಗಬಹುದು. ಈ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಈ ಚಾಪ್ಟರ್ ಇರ್ತಕ್ಕಂಥ ಇನ್ನು ಕೆಲವು ಟಾಪಿಕ್ಸ್ ಅಂದ್ರೆ ಕಾನ್ಸೆಪ್ಟ್ ಅಂದ್ರೆ ಅನಿರ್ವಚನೀಯ ಖ್ಯಾತಿವಾದ, ಅಸತ್ಖ್ಯಾತಿವಾದ, ಸತ್ಖ್ಯಾತಿವಾದ ಇವೆಲ್ಲವೂ ಕೂಡ ಒಂದೊಂದು ಒಂದು 7 ನಿಮಿಷ ಮುಗಿಯುತ್ತೆ. ನೆಕ್ಸ್ಟ್ ಒಂದು ಪೀರಿಯಡ್ನಲ್ಲಿ ಅಥವಾ 2 ಪೀರಿಯಡ್ನಲ್ಲಿ ಇನ್ನು ಉಳಿದಂತಹ ಟಾಪಿಕ್ಸ್ ಏನಿದಾವೋ ಆ ಟಾಪಿಕ್ಸ್ ಅಲ್ಲಿಗೆ ಕಾನ್ಸೆಪ್ಟ್ ಮುಗಿದ್ರೆ ಈ ಚಾಪ್ಟರ್ ಮುಗಿಯುತ್ತೆ.